ಯಥಾಸ ಭಗವಾನ್ ವ್ಯಾಸ ಸಾಕ್ಷಾನ್ ನಾರಾಯಣ ಪ್ರಭು. ಹೇಗೆ ಪರಮ ಪುರುಷ ಭಗವಂತ ಆ ವೇದವ್ಯಾಸ ರೂಪದಲ್ಲಿ ಅವತಾರ ಮಾಡಿ ಬಂದಿದ್ದಾನೆ, ಅವನ ಅನುಗ್ರಹ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಥಾಸ ಭಗವಾನ್ ವ್ಯಾಸ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಹೇಳಿದಾಗೆ ಸಾಕ್ಷಾತ್ ನಾರಾಯಣ ಪ್ರಭು, ಆ ಸಾಕ್ಷಾತ್ತಾಗಿ ಭಗವಂತ ವ್ಯಾಸಾವತಾರದಿಂದ ಬಂದು ಜಗಾದ ಭಾರತಾದ್ಯೇಷು ತದಾ ವಕ್ಷೆ ತದೀಕ್ಷಯ. ಹೇಗೆ ಮಹಾಭಾರತಾದಿ ಗ್ರಂಥಗಳಲ್ಲಿ ಹೇಳಿದ್ದಾನೆ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನಾನಿದನ್ನು ಹೇಳ್ತೇನೆ. ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ. ಎಲ್ಲ ಗ್ರಂಥಗಳ ಸಾರಾಂಶವನ್ನು ನಾನು ನಿಮ್ಗೆ ಕೊಡ್ತೇನೆ. ಇದು ಹೇಗಿರ್ತದೆ ಅಂತ ಕೇಳಿದರೆ ಭಾರತಾರ್ಥಾನುಸಾರತಃ, ಮಹಾಭಾರತದಲ್ಲಿ ವೇದವ್ಯಾಸರು ಹೇಳಿರುವಂಥದ್ದ ಅರ್ಥಕ್ಕೆ ಸರಿಯಾಗಿ ಈ ಎಲ್ಲ ಅರ್ಥಗಳನ್ನು ನಾನು ನಿಮಗೆ ಕಟ್ಟಿಕೊಡ್ತೇನೆ ಅಂತ ವೇದವ್ಯಾಸರು ಹೇಳಿದ್ದು. ಅದು ತಾತ್ಪರ್ಯ ನಿರ್ಣಯದ ಮಾತಾದರೂ ಕೂಡ ಎಲ್ಲ ಪುರಾಣ ವೈದಿಕ ಸಾಹಿತ್ಯ ಮಾರ್ಗದಲ್ಲಿ ಸಾಗುವಂತಹ ಎಲ್ಲರಿಗೂ, ಕೇವಲ ಮಾಧ್ವರಿಗಲ್ಲ, ಕೇವಲ ಶಿವಳ್ಳಿಯವರಿಗಲ್ಲ, ಉಡುಪಿಯವರಿಗಲ್ಲ, ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಮಾತು ಅನ್ನುವಂಥದ್ದು ಕಣ್ಣ ಮುಂದೆ ಇರಬೇಕು. ಸಂಶೋಧಕ ಅಂತಾದರೆ ಅದಷ್ಟೂ ನಮ್ಮಿಂದ ಮಾಡಲಿಕ್ಕಾಗ್ತದೋ ಗೊತ್ತಿಲ್ಲ. ಅಷ್ಟು ಮಾಡುವಷ್ಟು ಯೋಗ್ಯತೆ ಭಗವಂತ ಕೊಟ್ಟಿದ್ದಾನೋ ಗೊತ್ತಿಲ್ಲ. ನನಗೆ ಸಿಕ್ಕಿದೆ ಹೇಳ್ತಾರೆ ಆಚಾರ್ಯರು, ವಿಷ್ಣುವಿನ ಪ್ರಸಾದದಿಂದ ನನಗೆ ಸಿಕ್ಕಿದೆ. ಆದರೆ ಈ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಇಲ್ಲದೆ ಹೋಯಿತು ಅಂತಾದರೆ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ನಮಗೆ ಪುರಾಣ ಹೇಳಲಿಕ್ಕೆ ಹೊರಟಿತ್ತು ಅಂತಾದರೆ ಪುರಾಣ ಹೇಳಿ ಮೋಕ್ಷ ಅಲ್ಲ, ನರಕಕ್ಕೊಂದು ಹೆಜ್ಜೆ ಹೋದಾಗ ಆಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಆಚಾರ್ಯ ಮಧ್ವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಮಾತುಗಳ ಸ್ಮರಣೆಯ ಜೊತೆಯಲ್ಲಿ ನಾವು ಇದು ಯಾಕೆ ಈ ಮಾತುಗಳಿಗೆ ಇಷ್ಟು ಪ್ರಾಶಸ್ತ್ಯ ಅಂತಂದರೆ ಅದು ವರಾಹ ಪುರಾಣದಲ್ಲಿಯೂ ಕೂಡ ಅಂತಹ ಗೊಂದಲಗಳು ನಿರ್ಮಾಣ ಆಗಿ ಬಿಡ್ತದೆ. ಒಂದು ಭಾಗ ಉಂಟು, ಪ್ರಾಸ್ತಾವಿಕವಾಗಿ ಹೇಳ್ತೇನೆ ಅಷ್ಟೇ. ಅದು ದಕ್ಷಾಧ್ವರದ ಪ್ರಸಂಗ, ಪ್ರಸಿದ್ಧ ಕತೆ. ನಾವು ನೀವೆಲ್ಲ ಕೇಳಿರುವಂಥದ್ದು ಭಾಗವತದಲ್ಲಿ ಇರುವಂಥದ್ದು. ಶಿವನ ಮಡದಿಯಾಗಿ ದಾಕ್ಷಾಯಣಿ, ಅಪ್ಪ ಯಜ್ಞ ಮಾಡ್ತಾ ಇದ್ದಾಗ ಹೋಗ್ತಾಳೆ. ಅಪ್ಪ ರುದ್ರನಿಗೆ ಆಹುತಿ ಕೊಡುವುದಿಲ್ಲ. ದಾಕ್ಷಾಯಣಿಗೆ ಸಿಟ್ಟು ಬರ್ತದೆ. ದಾಕ್ಷಾಯಣಿ ಅಂತಂದರೆ ದಕ್ಷನ ಮಗಳು ಅಂತ ಅರ್ಥ. ಈ ಶರೀರ ಇರುವಂಥದ್ದು ನನ್ನ ಗಂಡನಿಗೆ ಇಷ್ಟ ಆಗಲಿಕ್ಕಿಲ್ಲ ಅಂತ ಅಲ್ಲಿ ತಾನು ತನ್ನ ಶರೀರದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದೇಹತ್ಯಾಗ ಮಾಡ್ತಾಳೆ. ಇದು ರುದ್ರನಿಗೆ ಗೊತ್ತಾಗ್ತದೆ. ರುದ್ರದೇವ ಬಂದು ಅವನ ಅನೇಕ ಅನುಚರರ ಮೂಲಕವಾಗಿ ದಕ್ಷ ಯಜ್ಞವನ್ನು ನಾಶ ಮಾಡ್ತಾನೆ. ಹೀಗೆಲ್ಲ ಕಥೆ ಮುಂದುವರೆದು ಹೋಗ್ತದೆ. ಇದು ಪ್ರಸಿದ್ಧ ಕಥೆ, ಭಾಗವತ ಗ್ರಂಥಾದಿಗಳಲ್ಲಿ ಇರುವಂಥದ್ದು. ಇದು ಹೀಗೆ ವರಾಹ ಪುರಾಣ ನಮ್ಮನ್ನು ಆಟ ಆಡಿಸಿ ಬಿಡ್ತದೆ. ವರಾಹ ಪುರಾಣದಲ್ಲಿ ಈ ಕಥೆ ಬೇರೆ ರೂಪದಲ್ಲುಂಟು. ಅದು ಹೇಗುಂಟು ಅಂತಂದರೆ, ಬ್ರಹ್ಮ ತುಂಬ ಸಿಟ್ಟಿನಲ್ಲಿರುವಾಗ ರುದ್ರನ ಸೃಷ್ಟಿಯಾಗ್ತದೆ. ರುದ್ರನ ಸೃಷ್ಟಿಯಾಗಿ ರುದ್ರನಿಗೆ ಬ್ರಹ್ಮ ಹೇಳ್ತಾನೆ, ನೀನು ಈ ಲೋಕದಲ್ಲಿ ಪ್ರಜೆಗಳ ಸೃಷ್ಟಿ ಕಾರ್ಯದಲ್ಲಿ ತೊಡಗು ಅಂತ ಬ್ರಹ್ಮ ಆಜ್ಞಾಪಿಸ್ತಾನೆ. ಹೇಳಿ ಅವನ ಮಗಳಾದಂತಹ ಗೌರಿಯನ್ನು, ಬ್ರಹ್ಮನ ಮಗಳಾದಂತಹ ಗೌರಿಯನ್ನು ಇವಳನ್ನಿಟ್ಟುಕೊಂಡು ಪ್ರಪಂಚದಲ್ಲಿ ಸೃಷ್ಟಿಯನ್ನು ಮುಂದುವರಿಸು ಹೇಳ್ತಾನೆ. ರುದ್ರದೇವ ಹೇಳ್ತಾನೆ, ಸೃಷ್ಟಿ ಕಾರ್ಯಕ್ಕೆ ನನ್ನ ಮನಸ್ಸು ಇನ್ನೂ ಕೂಡ ಸ್ಥಿರವಾಗಿ ನೆಲೆ ನಿಲ್ತಾ ಇಲ್ಲ. ಹಾಗಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗುವ ಮುಂಚೆ ನಾನು ತಪಸ್ಸು ಮಾಡಿ ಬರ್ತೇನೆ ಅಂತ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾನೆ ರುದ್ರದೇವ. ಬ್ರಹ್ಮನಿಗೆ ಬೇಸರ ಆಗ್ತದೆ. ಒಂದು ಸೃಷ್ಟಿ ಮಾಡಿ ಆಯಿತು, ಕೊಟ್ಟರೆ ಯೋ ಪುಣ್ಯಾತ್ಮ ತಗೊಳ್ಳೋದಿಲ್ಲ, ತಪಸ್ಸು ಅಂತ ನೀರಿನಲ್ಲಿ ಮುಳುಗಿ ಕೂತಿದ್ದಾನೆ. ಏನು ಮಾಡೋದು? ಕೊನೆಗೆ ದಕ್ಷ ಪ್ರಜಾಪತಿ ಇತ್ಯಾದಿ ಅನೇಕ ಸೃಷ್ಟಿಗಳನ್ನು ಮಾಡಿ ದಕ್ಷನ ಹತ್ರ ಯಾವ ಹೆಣ್ಮಗಳನ್ನು ಗೌರಿಯನ್ನು ರುದ್ರನಿಗೆ ಕೊಟ್ಟಿದ್ದ, ನೀನು ರುದ್ರ ಬರುವವರೆಗೆ ನೋಡಿಕೊಳ್ಳು ಅಂತ ದಕ್ಷನ ಹತ್ರ ಕೊಡ್ತಾನೆ. ದಕ್ಷನ ಹತ್ರ ಕೊಟ್ಟು ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಹೇಳ್ತಾನೆ. ದಕ್ಷ ಸೃಷ್ಟಿಯ ಮುಂದುವರಿಸ್ತಾನೆ. ಹಾಗೊಂದು ದೊಡ್ಡ ಯಾಗ ಮಾಡ್ತಾನೆ. ಯಾಗ ಮಾಡ್ತಾ ಇರುವ ಪ್ರಸಂಗದಲ್ಲಿ, ಅದು ಇಷ್ಟು ಮಧ್ಯದಲ್ಲಿ ಅನೇಕ ವರ್ಷಗಳು ಕಳೆದಿರ್ತದೆ, ತನ್ನ ಸಾಧನೆ ಪೂರ್ತಿಯಾಯಿತು, ಇನ್ನು ಸೃಷ್ಟಿ ಮಾಡಬೇಕು ಅಂತ ರುದ್ರದೇವ ನೀರಿನಿಂದ ಹೊರಗೆ ಬಂದಾಗ ದಕ್ಷನದ್ದು ದೊಡ್ಡ ಯಾಗ ಏನು ಅಂತ ವಿಚಾರಿಸಿದಾಗ ಗೊತ್ತಾಗ್ತದೆ, ಬ್ರಹ್ಮದೇವ ದಕ್ಷನ ಬಳಿ ಯಾಗ ಮಾಡಲಿಕ್ಕೆ ಹೇಳಿದ್ದಾನೆ, ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಹೇಳಿದ್ದಾನೆ. ರುದ್ರನಿಗೆ ಸಿಟ್ಟು ಬಂತು. ಹೇಳಿಕೆ ಕೊಟ್ಟದ್ದು ನನಗೆ, ಕರೆದು ಕೂತ್ಕೊಳಿಸಿದ್ದು ಬೇರೆಯವರು. ಹಾಗೆ ಸಿಟ್ಟು ಮಾಡಿಕೊಂಡು ಇಡೀ ಯಾಗವನ್ನು ನಾಶ ಮಾಡಿಬಿಡ್ತಾನೆ. ಮತ್ತು
ಅಲ್ಲಿಯೇ ಅನೇಕ ಪ್ರಾರ್ಥನೆಗಳೆಲ್ಲ ಆಗ್ತದೆ. ಬ್ರಹ್ಮ ಬರ್ತಾನೆ, ನಾರಾಯಣ ಬರ್ತಾನೆ, ರುದ್ರನಲ್ಲೆಲ್ಲ ಸಮಾಧಾನ ಮಾಡಿ ರುದ್ರ ಮತ್ತೆ ಅದನ್ನು ಹಿಂದಿನ ಹಾಗೆ ಎಲ್ಲ ಸರಿ ಮಾಡಿ ಹೋಗ್ತಾನೆ. ಕಥೆ ಪ್ರಾರಂಭ ಆಗೋದಿನ್ನು. ಇದಿಷ್ಟ ಆದಾಗ ಗೌರಿಗೆ ಚಿಂತೆ ಶುರುವಾಯಿತು. ಏನು, ಅಲ್ಲ, ಈ ನನ್ನ ಗಂಡ ಮಾಡಿದ್ದೇ ಸರಿಯಿಲ್ಲ. ಅಪ್ಪ ಅಷ್ಟು ಒಳ್ಳೆ ಯಾಗ ಮಾಡ್ತಾ ಇದ್ದಂತಹ ಅಪ್ಪನ ಯಾಗವನ್ನು ಈ ನನ್ನ ಗಂಡ ಧರ್ಮಕ್ಕೆ ಹಾಳು ಮಾಡಿಬಿಟ್ಟಲ್ಲ ಅಂತ ಗಂಡನ ಮೇಲೆ ಇವಳಿಗೆ ಸಿಟ್ಟು ಬರ್ತದೆ. ವಾಸ್ತವಿಕವಾಗಿ ಎಲ್ಲ ಕಥೆಗಳಲ್ಲಿ ಇರುವಂಥದ್ದು ತಂದೆಯ ಮೇಲೆ ಸಿಟ್ಟು ಬಂತು ಅಂತ. ಇದರಲ್ಲಿ ಒಂದು ಶ್ಲೋಕದಲ್ಲಿ ಹೇಳುವಾಗ ಗಂಡನ ಮೇಲೆ ಗೌರಿಗೆ ಸಿಟ್ಟು ಬಂತು, ಅದಕ್ಕೋಸ್ಕರವಾಗಿ ಗಂಡನನ್ನು ಬಿಟ್ಟು ಗೌರಿ ಹೊರಟು ಬಿಡ್ತಾಳೆ ಅಂತ ಹೇಳಿ ಬಿಡ್ತಾರೆ. ಇಲ್ಲಿ ಸಿಕ್ಕಿ ಬಿಡ್ತೇವೆ. ಎಲ್ಲ ಕಥೆಗಳು ಪ್ರಸಿದ್ಧ ಭಾಗವತಾದಿ ಗ್ರಂಥಗಳಲ್ಲಿ ಅಥವಾ ಇನ್ನಿತರ ಪುರಾಣಗಳಲ್ಲಿ ಇರುವಂತಹ ಕಥೆ ಒಂದು ರೀತಿ ಅಂತಾದರೆ, ವರಾಹ ಪುರಾಣದಲ್ಲಿರುವಂತಹ ಕಥೆ ಅದು ಎಲ್ಲ ಪುರಾಣಗಳಲ್ಲಿ ದಕ್ಷಯಜ್ಞ ಬರುವಂಥದ್ದು ಪಾರ್ವತಿಯ ಇದರ ನಂತರದಲ್ಲಿ ಆಹುತಿ, ಅವಳು ಸ್ವಯಂ ಯೋಗಾಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡಿದ ನಂತರದಲ್ಲಿಯೇ ದಕ್ಷಯಜ್ಞ ನಾಶದ ಪ್ರಸಂಗ ಬರುವಂಥದ್ದು. ಇದರಲ್ಲಿ ಪ್ರಾರಂಭದಲ್ಲಿ ಬಂದಿದೆ. ಅಲ್ಲೆಲ್ಲ ಗೌರಿ ಸಿಟ್ಟು ಮಾಡಿಕೊಂಡದ್ದು ತನ್ನ ತಂದೆಯ ಮೇಲೆ, ಇಲ್ಲಿ ಸಿಟ್ಟು ಮಾಡಿಕೊಳ್ಳುವಂಥದ್ದು ತನ್ನ ಗಂಡನ ಮೇಲೆ. ಇದು ಪುರಾಣಕಾರರು ನಮ್ಮನ್ನು ಆಡಿಸುವಂತಹ ಆಟ. ಅದು ನಾನು ಆಗ ಹೇಳಿದ ಹಾಗೆ ಪುರಾಣದಲ್ಲಿರುವಂತಹ ಭೇದಗಳೇನುಂಟು, ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರೇ ಪ್ರಘಸಸ್ತತ ಉಕ್ಷಣ ಸುಧುರ ಸಾಧು ಸಪ್ತಭೇದಾ ಪ್ರಕೀರ್ತಿತಾ ಅಂತ ಏನು 7 ಭೇದಗಳುಂಟು. ಅದರಲ್ಲಿ ವ್ಯತ್ಯಾಸ. ಅಲ್ಲಿ ಪಿತಾ ಅಂತ ಹೇಳಬೇಕಿತ್ತು, ಪಿತಾನ ಜಾಗದಲ್ಲಿ ಪತಿ ಅಂತ ಹೇಳಿಬಿಟ್ರು. ನಿಜವಾಗಿ ಕೋಪ ಬಂದದ್ದು ತಂದೆಯ ಮೇಲೆ, ಪಿತಾ ಅಂತ ಆಗಬೇಕು. ಆದರೆ ವ್ಯತ್ಯಾಸ ಮಾಡಿ ಪತಿ ಅಂತ ಹೇಳಿ ರುದ್ರದೇವನ ಮೇಲೆ ಅವಳಿಗೆ ಸಿಟ್ಟು ಬಂತು ಅಂತ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಇದು ಬೇರೆ ಎಲ್ಲ ಪುರಾಣಗಳನ್ನು ನೋಡದೆ ವರಾಹ ಪುರಾಣವನ್ನು ಮಾತ್ರ ನೋಡಿತ್ತು ಅಂತಾದರೆ ಈ ಭಾಗ ನಮಗೆ ಅರ್ಥ ಆಗುವುದಿಲ್ಲ, ಗೊಂದಲದಲ್ಲಿ ಸಿಕ್ಕಿಬೀಳ್ತೇವೆ. ಹೀಗೆ ಪುರಾಣಗಳನ್ನು ಹೇಳಲಿಕ್ಕೆ ಹೋಗುವಾಗ ನೇರ ಅರ್ಥ ಆಗುವ ಬದಲಿಗೆ ಅಪಾರ್ಥಗಳೇ ತುಂಬಿ ಅಪಾರ್ಥಗಳನ್ನೇ ಹೇಳುವಂತಹ ಪ್ರಸಂಗ ಜಾಸ್ತಿ ಉಂಟು. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ನಮ್ಮನ್ನು ನೆನಪಿಸುವುದು ಕ್ವಚಿನ್ ಮೋಹಾಯಾಸುರಾಣಾಂ ವ್ಯತ್ಯಾಸ ಪ್ರತಿಲೋಮತ ಉಕ್ತ ಗ್ರಂಥೇಶು ತಸ್ಮಾದ್ಧಿ ನಿರ್ಣಯೋಯಂ ಕೃತೋಮಯ. ಇಂತಹ ನಮಗೆ ಮೋಹ ಬರಲಿಕ್ಕೋಸ್ಕರವಾಗಿ ಇಂತಹ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಅದನ್ನು ಸರಿ ಮಾಡಲಿಕ್ಕೋಸ್ಕರ ನಾನು ಇದನ್ನೆಲ್ಲ ಕೊಟ್ಟಿದ್ದೇನೆ. ಇಂತಹ ಅನೇಕ ಪ್ರಸಂಗಗಳು ಮುಂದೆ ಬಂದಾಗ ನಾನು ನಿರೂಪಿಸ್ತೇನೆ. ಅದರ ಜೊತೆಯಲ್ಲಿ ವರಾಹ ಪುರಾಣ ನಮ್ಮ ಲೌಕಿಕ ಬದುಕಿನ, ನಮ್ಮ ನಿತ್ಯ ಜೀವನದ, ನಾವು ಕೇಳಿದ, ನಾವು ನೋಡಿದ ಇಂತಹ ಅನೇಕ ವಿಷಯಗಳನ್ನು ಹೇಳಿಬಿಡ್ತದೆ. ಕೆಲವೊಂದು ಬಾರಿ ವಿಸ್ತಾರವಾಗಿ ಹೇಳುತ್ತದೆ, ಕೆಲವೊಂದು ವಿಷಯಗಳನ್ನು ಹೇಳುವುದಿಲ್ಲ. ಕ್ಷೀರಸಾಗರ ಮಥನದ ಕಥೆ ಉಂಟು. ನಮ್ಮ ಭಾಗವತಾದಿ ಗ್ರಂಥಗಳಲ್ಲಿ ಬರುವಂತಹ ಕ್ಷೀರಸಾಗರ ಮಥನ ಎಷ್ಟು ಅದ್ಭುತ. ಅದರಲ್ಲಿ ಕ್ಷೀರಸಾಗರದಿಂದ ಎಷ್ಟೆಷ್ಟು ವಸ್ತುಗಳು ಹುಟ್ಟಿ ಬರ್ತದೆ. ವರಾಹ ಪುರಾಣ ಏನನ್ನು ಹೇಳುವುದಿಲ್ಲ, ಕೇವಲ ಕ್ಷೀರಸಾಗರ ಮಥನದಿಂದ ಚಂದ್ರ ಹುಟ್ಟಿ ಬಂದ, ಮುಗೀತು. ಮತ್ತು ಅದರ ಮುಂದೆ ಬಂದ ಯಾವುದೇ ವಿಷಯಗಳನ್ನು ಕೂಡ ಈ ಭಾಗ ನಮ್ಗೆ ಹೇಳುವುದಿಲ್ಲ. ನಾವು ಸಣ್ಣಕ್ಕಿರುವಾಗ ಓದ್ತಾಯಿತ್ತು ಪುಣ್ಯಕೋಟಿಯ ಕಥೆ ಅಂತ, ಒಂದು ಗೋವಿನ ಹಾಡು ಅಂತ. ಇವತ್ತು ಮಕ್ಕಳ ಪಾಠದಲ್ಲಿ ಬಹುಶಃ ಅದಿಲ್ಲ. ನಾವು ಸಣ್ಣಕ್ಕಿರುವಾಗ ಅಂತೂ ಇತ್ತು ಪುಣ್ಯಕೋಟಿ. ಅದಕ್ಕೆ ಸರಿಯಾದಂಥ ಬಹುಶಃ ಪುಣ್ಯಕೋಟಿಯ ಕತೆಗೂ ಪ್ರೇರಣೆ ಕೊಡುವಂತಹ ಕತೆ ಇರಬೇಕು. ಅಂತಹ ಕತೆಗಳೆಲ್ಲ ಇದರಲ್ಲಿ ಬರ್ತದೆ. ಸುಮ್ಮನೆ ಹೇಳಿಬಿಡ್ತೇನೆ, ಅದರದ್ದು ಏನೇನು ಭಾಗಗಳು ಬರ್ತದೆ ಅನ್ನೋದಕ್ಕೆ. ಒಬ್ಬ ದೊಡ್ಡ ದೇವಭಕ್ತ ದಾರಿಯಲ್ಲಿ ನಿತ್ಯ ಹೋಗಿ ಒಂದು ಕೃಷ್ಣ ಮಂದಿರದಲ್ಲಿ ನರ್ತನ ಸೇವೆಯನ್ನು ರಾತ್ರಿಯಿಂದ ಬೆಳಗಿನವರೆಗೆ ಮಾಡಿ ಬರ್ತಾ ಇದ್ದ. ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ಬ್ರಹ್ಮ ರಾಕ್ಷಸ ಅವನಿಗೆ ಅಡ್ಡ ಬರ್ತಾನೆ. ಅಡ್ಡ ಬಂದು ಹೇಳ್ತಾನೆ, ನಾನು ನಿನ್ನನ್ನು ತಿನ್ನಲಿಕ್ಕೆ ಕಾಯ್ತಾ ಇದ್ದೇನೆ, ಹಸಿವಾಗ್ತಾ ಉಂಟು ಅಂತ. ಇವ ಹೇಳ್ತಾನೆ, ನಿನ್ನ ಕೆಲಸ ಮಾಡುವುದು ಸರಿ, ನೀನೇನಾದರೂ ಬ್ರಹ್ಮ ರಾಕ್ಷಸ, ತಿನ್ನಬೇಡ ಹೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನೀನು ತಿನ್ನು. ಆದರೆ ಒಂದು ಎಕ್ಸ್ಕ್ಯೂಸ್ ಕೊಡಬೇಕು. ಏನು? ನಾನು ಕೃಷ್ಣ ಮಂದಿರದಲ್ಲಿ ನರ್ತನ ಸೇವೆಯನ್ನು ಮುಗಿಸಿ ಬರ್ತೇನೆ. ಈಗ ರಾತ್ರಿ ಹೋಗಿ ಬೆಳಗಿನವರೆಗೆ ನನ್ನ ನರ್ತನ ಸೇವೆಯನ್ನು ಕೃಷ್ಣನಿಗೆ ಅರ್ಪಿಸಿ ಬರ್ತೇನೆ. ಬಂದ ಕೂಡಲೇ ನನ್ನನ್ನು ತಿಂದುಬಿಡು ಅಂತ ಅಂತಾನೆ. ಬ್ರಹ್ಮರಾಕ್ಷಸ ಕೇಳ್ತಾನೆ, ಅಲ್ಲ ನೀನು ಹೋದರೆ ಬರ್ತಿ ಅಂತ ಏನು ಗ್ಯಾರಂಟಿ? ಆಗ ನಮ್ಮ ಗೋ ಹೇಳ್ತದಲ್ವ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ. ಹಾಗೆ ಇವ ಎಲ್ಲ ಹೇಳ್ತಾನೆ, ಸತ್ಯವನ್ನು ಬಿಟ್ಟರೆ ಬದುಕಿಲ್ಲ, ಸತ್ಯಕ್ಕೋಸ್ಕರ ಬದುಕುವ, ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯ ಅಲ್ಲದೆ ಬೇರೆ ನಾನು ಹೇಳುವುದಿಲ್ಲ, ಬೆಳಗಾತ ಮುಗಿಸಿ ನಿನ್ನ ಬಳಿಗೆ ಬರ್ತೇನೆ ಅಂತಾನೆ.
ಬ್ರಹ್ಮರಾಕ್ಷಸನಿಗೂ ಕುತೂಹಲ ಆಗ್ತದೆ, ಆಯಿತು ಹೋಗು ಅಂತದೆ. ಹೋಗಿ ಅಲ್ಲೆಲ್ಲ ನರ್ತನ ಸೇವೆಯನ್ನು ಮಾಡಿ ವಾಪಸ್ ಬೆಳಗಾದ ತಕ್ಷಣ ಬ್ರಹ್ಮರಾಕ್ಷಸನ ಬಳಿಗೆ ಅವ ಬರ್ತಾನೆ. ಇಂತಹ ಕಥೆಗಳು. ಇದು ಮತ್ತೆ ಏನಾಯಿತು ಅನ್ನುವಂಥದ್ದು ಒಂದಷ್ಟು ಉದ್ದ ಉಂಟು. ಇಂತಹ ಕಥೆಗಳು ಅನೇಕ ಮನಸ್ಸಿಗೆ ರಂಜನೆಯನ್ನು, ಶಾಸ್ತ್ರದ ವಿಚಾರಗಳನ್ನು ತಿಳಿಸಿಕೊಡುವಂಥದ್ದು ವರಾಹ ಪುರಾಣ ಅನೇಕ ಕಡೆಗಳಲ್ಲಿ ಹೇಳಿದೆ. ಅನೇಕ ಕ್ಷೇತ್ರ ಮಹಾತ್ಮೆಗಳು, ನಾವು ಮಥುರೆಯ ಮಹಾತ್ಮೆಯ ಬಗ್ಗೆ ಅನೇಕ ಅಧ್ಯಾಯಗಳು ಉಂಟು. ಅಂತಹ ಅನೇಕ ಕ್ಷೇತ್ರ ಮಹಾತ್ಮೆಗಳು ಬೇರೆ ಕೆಲವು ಪುರಾಣಗಳಲ್ಲಿ ಇಲ್ಲದೇ ಇರುವಂತಹ ಅಪೂರ್ವ. ಒಂದು ಲೋಹಾರ್ಗಲ ಕ್ಷೇತ್ರ ಅಂತ ಉಂಟಂತೆ, ಅದೆಲ್ಲಿ ಗೊತ್ತಿಲ್ಲ. ಲೋಹಾರ್ಗಲ ಕ್ಷೇತ್ರ ಅಂತಂದರೆ ಈ ಸ್ವರ್ಗ ಮತ್ತು ನರಕ ಇದು ಸಂಧಿಸುವಂತಹ ಒಂದು ಜಾಗ ಉಂಟಂತೆ. ಈಗ ಏನಾಗ್ತದೆ, ನರಕದಲ್ಲಿ ಹಾಕಿದಂತಹ ಪಾಪಿಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಈ ನರಕದಲ್ಲೇ ಇದ್ದರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ತಪ್ಪಿಸಿಕೊಂಡು ಸಿಕ್ಕಿದ ವಿಮಾನ ಹಿಡಿದು ಸ್ವರ್ಗಕ್ಕೆ ಹೋಗಬೇಕು, ಒದ್ದಾಡ್ತಾ ಇದ್ದಾರೆ ಹೇಗೆ ತಪ್ಪಿಸಿಕೊಂಡು ಹೋಗುವುದು ಅಂತ. ಹಾಗೆ ಈ ನರಕದಿಂದ ಸ್ವರ್ಗಕ್ಕೆ ಜಿಗಿಬೇಕು, ನರಕದಿಂದ ಒಮ್ಮೆ ಪಾರಾಗಬೇಕಲ್ಲ, ನರಕದಿಂದ ಸ್ವರ್ಗಕ್ಕೆ ಜಿಗಿಬೇಕು. ಅದಕ್ಕೆ ಒಂದು ದಾರಿ ಹುಡುಕಿದ್ರಂತೆ. ಆ ದಾರಿಯ ಮೂಲಕವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದರು. ಗೊತ್ತಾಗಿ ದೇವರು ಬೇರೆ ಒಂದು ಅವತಾರವನ್ನು ತಾಳಿಕೊಂಡು ಬಂದು ಆ ದಾರಿಯನ್ನು ಲೋಹ, ಅರ್ಗಲ ಅಂತ ಹೇಳಿದರೆ ನಮ್ಮ ಕೀಲು ಅಂತ ಹೇಳ್ತಾರೆ, ದೊಡ್ಡ ಲೋಹದಿಂದ ಬಾಗಿಲನ್ನು ಮಾಡಿ ಅದಕ್ಕೆ ಕೀಲನ್ನು ಹಾಕಿ ಬೀಗ ಹಾಕಿ ಜಡ್ದು ಬಿಡ್ತಾನಂತೆ. ಹಾಗೆ ಪಾಪಿಗಳಿಗೆ ಉತ್ತಮ ಸ್ಥಾನ ಸಿಕ್ಕದೇ ಇರಲಿಕ್ಕೆ ಯಾವ ಸ್ಥಾನದಲ್ಲಿ ದೇವರು ಲೋಹದ ಬಾಗಿಲನ್ನು ಮಾಡಿ ಚಿಲ್ಕ ಹಾಕಿ ಬೀಗ ಹಾಕಿ ದಾರಿ ಬಂದ್ ಮಾಡಿಬಿಟ್ನು, ಅದಕ್ಕೆ ಲೋಹಾರ್ಗಲ ಕ್ಷೇತ್ರ ಅಂತ ಹೆಸರಾಯಿತು ಅಂತ ಪುರಾಣಕಾರರು ಹೇಳ್ತಾರೆ. ಇಂತಹ ಅನೇಕಾನೇಕವಾದಂತಹ ಕ್ಷೇತ್ರಗಳು ಇದರಲ್ಲಿ ವರ್ಣನೆಯಲ್ಲಿ ಬರ್ತದೆ. ಮಥುರಾ ಕ್ಷೇತ್ರದಲ್ಲಿ ಒಂದು ವರ್ಣನೆ ಮಾಡ್ತಾರೆ, ಸ್ವಲ್ಪ ಎಲ್ಲ ಗ್ರಂಥಗಳಿಗಿಂತಲೂ ಹೆಚ್ಚು ಮಥುರಾ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ. ಅಲ್ಲಿರುವಂತಹ ತೀರ್ಥಗಳು, ಆ ತೀರ್ಥದಿಂದ ಸ್ನಾನ ಮಾಡಿದರೆ ಸಿಕ್ಕುವಂತಹ ಪುಣ್ಯಗಳು, ಅದರಿಂದ ಆಗುವಂತಹ ಲಾಭಗಳು, ಇದೆಲ್ಲವನ್ನು ಕೂಡ ಆ ಮಥುರಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಬದುಕಿಗೆ ಬೇಕಾದಂತಹ ಸಾರ್ವಕಾಲಿಕ ಉಪದೇಶಗಳು. ನೀವು ವ್ರತ ಅಂದರೆ ಏನು? ಉಪವಾಸ ಕೂತ್ಕೊಳ್ಳೋದು, ಹೌದು, ಅದು ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆ ವ್ರತ ಉಂಟು. ಸ್ನಾನ ಅಂದರೆ ಏನು? ತೀರ್ಥ ಸ್ನಾನ, ಅದು ಮಾಡು, ಅದು ಮಾತ್ರ ಅಲ್ಲ. ಸಸ್ನಾತೋ ಯೋ ದಮಸ್ನಾತಃ ಸಬಾಹ್ಯಾಭ್ಯಂತರ ಶುಚಿ. ಕೇವಲ ತೀರ್ಥದಲ್ಲಿ ಸ್ನಾನ ಮಾಡುವುದಲ್ಲ, ದಮ ಅಂತ ಹೇಳಿದರೆ ದಮ ಇಂದ್ರಿಯ ನಿಗ್ರಹ, ಅದರಿಂದ ಸ್ನಾನ ಮಾಡುವಂಥದ್ದೇ ನಿನ್ನ ಅಂತರಂಗ ಬಹಿರಂಗ ಶುದ್ಧಿಗೆ ಕಾರಣ ಅಂತ ಸಾರ್ವಕಾಲಿಕವಾದಂತಹ ಉಪದೇಶಗಳನ್ನು ನಮ್ಮ ಮುಂದೆ ಇಡ್ತದೆ. ಗೃಹಸ್ಥನ ಧರ್ಮವನ್ನು ಸಾಕಷ್ಟು ವರ್ಣನೆ ಮಾಡ್ತದೆ. ವರ್ಣನೆ ಮಾಡುವಾಗ ಎಷ್ಟು ಸೂಕ್ಷ್ಮ ವಿಷಯಗಳನ್ನು ಹೇಳುತ್ತದೆ ಅಂತಂದರೆ, ಒಂದು ಮನೆ ಕಟ್ತಾನೆ ಗೃಹಸ್ಥ. ಮನೆ ಕಟ್ಟಿದರೆ ಒಂದು ಮನೆ, ಅದಕ್ಕೊಂದು ಬಾಗಿಲು, ಅದಕ್ಕೊಂದು ಕಾಂಪೌಂಡ್, ಇದೆಲ್ಲ ಹಾಕಿ ಗೃಹಸ್ಥ ಧರ್ಮವನ್ನು ಪಾಲಿಸ್ತಾನೆ. ಆದರೆ ಹೇಳ್ತಾರೆ, ನೀನು ಮನೆ ಕಟ್ಟಿದ ಕೂಡಲೇ ಅದರ ಜೊತೆಯಲ್ಲಿ ನಿನಗೆ ಗೊತ್ತಿಲ್ಲದೇ ಇರುವಂತಹ ಅನೇಕ ಬೆಳವಣಿಗೆಗಳು ಬೆಳೆದು ಬಿಡ್ತದೆ. ಹೌದಾ? ಯಾವುದು? ನೀನು ಬೇಕಾದಷ್ಟು ಜನರಿಗೆ ಆಶ್ರಯ ಕೊಡ್ತೀನಿ, ನಿನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಅಲ್ಲ, ದನಕರುಗಳಿಗೆ ಮಾತ್ರ ಅಲ್ಲ. ಮತ್ತು ಪಿಪೀಲಿಕಾದಿ ಭೂತಾನಿ, ಪಿಪೀಲಿಕಾ ಅಂತ ಹೇಳಿದರೆ ಇರುವೆ. ಹೀಗೆ ಒಂದು ಮನೆ ಕಟ್ಟಿದ್ದಿ ಅಂತಾದರೆ ಜಂಗಮಾಶ್ಚ ವಿಹಂಗಮಾಹ, ಒಂದಷ್ಟು ಪ್ರಾಣಿ ಪಕ್ಷಿಗಳು ಅದೆಲ್ಲ ಬಂದು ಕೂತ್ಕೊಳ್ತವೆ. ಮನೆಯಲ್ಲಿ ನಿನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಹೀಗೆ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀನು ಆಶ್ರಯ ಕೊಡ್ತೀನಿ, ನೀನು ಅದನ್ನು ದೂರ ಮಾಡಬಾರ್ದು ಅಂತ ಒಬ್ಬ ಗೃಹಸ್ಥನ ಕರ್ತವ್ಯ ಇತ್ತು. ಒಂದು ಮನೆ ಒಂದಿಷ್ಟು ಇರುವೆ ಗೂಡು ಕಟ್ಟಿಕೊಂಡಿರ್ತದೆ, ಒಂದಷ್ಟು ಗುಬ್ಬಚ್ಚಿಗಳಿರ್ತವೆ, ಹಕ್ಕಿಗಳು ಬಂದು ಹಾರಾಡಿ ಓರಾಡಿ ಇರ್ತವೆ, ಏನೋ ತಿಂದುಕೊಂಡಿರ್ತವೆ. ಹೀಗೆ ಎಲ್ಲ ಇರುವಂತಹ ಸ್ಥಾವರ ಜಂಗಮಗಳಿಗೆ ಉಪಜೀವಂತಿ ಶುಶ್ರೋಣಿ ಧರ್ಮಸ್ತತ್ರ ಪ್ರತಿಷ್ಠಿತ. ಅವನನ್ನು ಗೃಹಸ್ಥನನ್ನು ಆಶ್ರಯಿಸಿಕೊಂಡು ಈ ಎಲ್ಲ ಅಂಶಗಳಿರ್ತವೆ. ಹಾಗಾಗಿ ಧರ್ಮಸ್ತತ್ರ ಪ್ರತಿಷ್ಠಿತ, ಅಲ್ಲಿ ಧರ್ಮ ಉಂಟು ಅಂತಂತಾರೆ. ಇವತ್ತು ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಇರುವೆ ಬರ್ತದೆ, ಅದೇನು ಬೇಗಾನ್ ಹಾಕ್ತೇವೆ, ಲಕ್ಷ್ಮಣ ರೇಖೆ ಹಾಕ್ತೇವೆ, ಬಾರದಂತೆ ತಡಿತೇವೆ. ಪುರಾಣ ಹೇಳ್ತದೆ, ಹೇಗೆ ನಿನಗೆ ಇದರಲ್ಲಿ ಬದುಕುವ ಅಧಿಕಾರ ಉಂಟು, ಹಾಗೆ ಅವುಗಳಿಗೆಲ್ಲಕ್ಕೂ ಅಧಿಕಾರ ಉಂಟು ಅಂತ. ನಮ್ಮಲ್ಲಿ ಈ ಸಂಪ್ರದಾಯ ಇತ್ತು. ಹಿಂದಿನ ಕಾಲದಲ್ಲಿ ಈ ಮನೆಯಲ್ಲಿ ಏನು ಕಿಟಕಿ ಉಂಟು, ಈ ಕಿಟಕಿ ಅಂತ ಹೇಳ್ತಾ ಇರಲಿಲ್ಲ, ಹಿರಿಯರಿಗೆ ಗೊತ್ತಿರಲಿ ಸಾಕು, ಗಿಳಿ ಬಾಗಿಲು ಅಂತ ಕರೀತಾ ಇದ್ರು, ಪಕ್ಷಿ ಬಾಗಿಲು ಅಂತ ಕರೀತಾ ಇದ್ರು ಕಿಟಕಿಯನ್ನು.
ಗಿಳಿ ಬಾಗಿಲು, ಪಕ್ಷಿ ಬಾಗಿಲು ಅಂತೆಲ್ಲ ಕರಿತಾ ಇದ್ರು. ಯಾಕೆ ಅಂತಂದರೆ ಕಿಟಕಿ ಇರುವಂಥದ್ದು ನಮ್ಮ ಗಾಳಿ ಬೆಳಕಿಗಾಗಿ ಮಾತ್ರ ಅಲ್ಲ, ಅದರಲ್ಲಿ ಪಕ್ಷಿಗಳು ಮನೆಯ ಒಳಗೆ ಹೊರಗೆ ಹೋಗಿ ಬರಲಿಕ್ಕೆ ಬೇಕಾದಂತಹ ಅವಕಾಶ ಅಂತ ಅರ್ಥ. ಅದಕ್ಕೋಸ್ಕರ ಕಿಟಕಿಗೆ ಗಿಳಿ ಬಾಗಿಲು, ಪಕ್ಷಿ ಬಾಗಿಲು ಅಂತೆಲ್ಲ ಕರೀತಾ ಇದ್ದದ್ದು. ಅದು ನಮ್ಮ ತುಳು ಭಾಷೆಯಲ್ಲಂತೂ ತುಂಬ ಪ್ರಸಿದ್ಧವಾಗಿತ್ತು. ಈಗ ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ, ಅದು ಬೇರೆ ವಿಚಾರ. ಅಂದರೆ ಆ ಗೃಹಸ್ಥನಾದವನಿಗೆ ಇದ್ದಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ಅದನ್ನು ತುಂಬ ಸುಂದರವಾಗಿ ವರಾಹ ಪುರಾಣ ನಮ್ಮ ಮುಂದೆ ನೆನಪಿಸ್ತದೆ. ಅದರ ಜೊತೆಯಲ್ಲಿ ಅನೇಕ ತೀರ್ಥಕ್ಷೇತ್ರಗಳು, ಆ ತೀರ್ಥಕ್ಷೇತ್ರಗಳಲ್ಲಿ ಆಗುವಂತಹ ಪ್ರಾಪ್ತವಾಗುವಂತಹ ಪುಣ್ಯಾಂಶಗಳು, ಅದರ ಜೊತೆಯಲ್ಲಿ ಅನೇಕ ವ್ರತಗಳು, ಒಂದು ಸುಮಾರು 12 ವ್ರತವನ್ನೇ ಇಟ್ಟುಕೊಂಡರೂ ಕೂಡ 10 ದ್ವಾದಶಿಗಳ ಬಗ್ಗೆ ಹೇಳುತ್ತದೆ. ಎಲ್ಲಕ್ಕಿಂತಲೂ ಕೊನೆಗೆ ಹೇಳುವಂಥದ್ದು ವಿಷ್ಣುವಿನ ಅಷ್ಟಾಕ್ಷರ ಮಂತ್ರ. ಸುಮಾರು ಒಂದು 40-50 ಕಡೆಗಳಲ್ಲಿ ಅಷ್ಟಾಕ್ಷರ ಮಂತ್ರಕ್ಕೆ ಪ್ರಾಶಸ್ತ್ಯವನ್ನು, ಮಹಾತ್ಮೆಯನ್ನು ಹೇಳ್ತಾರೆ. ದೇವರ ಪ್ರತಿಷ್ಠೆ ಆದಾಗ ಆ ಪ್ರತಿಷ್ಠಿತವಾದಂತಹ ಬಿಂಬದಲ್ಲಿ ಸಾನ್ನಿಧ್ಯ ಹೇಗೆ ಬರಬೇಕು ಅಂತ ಕೇಳಿದರೆ, ಮಂತ್ರಪಾಠ ಮಮ ಪ್ರಿಯ, ಅದರಲ್ಲಿ ನಿರಂತರವಾಗಿ ವೇದ ಮಂತ್ರದ ಜಪಾನುಷ್ಠಾನಗಳಾಗಬೇಕು ಅನ್ನುವಂತಹ ಮಾತು ಅದು ವರಾಹ ಪುರಾಣ ಹೇಳುತ್ತದೆ. ಕೊನೆಯಲ್ಲಾಗುವಾಗ ಎಲ್ಲದರೊಂದು ಇರ್ತದಲ್ಲ, ಒಂದು ಎಕ್ಸ್ಕ್ಲೂಸಿವ್, ನಮ್ಮಲ್ಲಿ ಮಾತ್ರ, ಎಲ್ಲ ಕಡೆಗಳೇ ಎಲ್ಲದರಲ್ಲಿ ಇರ್ತದೆ, ನಮ್ಮಲ್ಲಿ ಮಾತ್ರ ಯಾವುದು ಕೇಳಿದರೆ ವರಾಹ ಪುರಾಣದಲ್ಲಿರುವಂಥದ್ದು ನಚಿಕೇತೋಪಾಖ್ಯಾನ, ನಚಿಕೇತನ ಕಥೆ. ಇದು ಉಪನಿಷತ್ತಿನಲ್ಲಿ ಬಂದದ್ದು. ಮಹಾಭಾರತದಲ್ಲಿ ಬಿಟ್ಟರೆ ಮತ್ತು ಯಾವುದೇ ಪುರಾಣಗಳಲ್ಲಿ ನಾವಿದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನಚಿಕೇತನ ಕಥೆಯನ್ನು ವಿಸ್ತಾರವಾಗಿ ವರ್ಣಿಸ್ತದೆ. ಅದು ಎಷ್ಟು ಸುಂದರ ಉಂಟು ಅಂತಂದರೆ, ಯಾವುದನ್ನು ಉಪನಿಷತ್ತಿನಲ್ಲಿ ನಚಿಕೇತ ನೋಡಿ ಕೇಳಿ ಹೇಳ್ತಾನೆ ಆ ವಿಷಯವನ್ನು ಪುರಾಣ ಸ್ಪರ್ಶಿಸುವುದೇ ಇಲ್ಲ. ಅದನ್ನು ಬಿಟ್ಟು ಅದರ ಹಿಂದಿನ ಕತೆ, ಅದರ ಮುಂದಿನ ಕತೆ, ಯಮನ ಬಳಿಗೆ ಹೋದಾಗ ಏನಾಯಿತು, ಯಮಲೋಕ ಹೇಗಿತ್ತು, ಚಿತ್ರಗುಪ್ತ ಹೇಗಿದ್ದ, ಅಲ್ಲಿ ಹೇಗೆ ಶಿಕ್ಷೆ ಕೊಡ್ತಾರೆ, ಈ ಎಲ್ಲ ವಿಷಯಗಳ ವರ್ಣನೆಯನ್ನು ಅತ್ಯಂತ ಸುಂದರವಾಗಿ ನಚಿಕೇತನ ಮೂಲಕವಾಗಿ ನಮಗೆ ಕಟ್ಟಿಕೊಟ್ಟಿರುವಂತಹ ಅಪೂರ್ವ ಭಾಗ ಅದು ವರಾಹ ಪುರಾಣದಲ್ಲಿ ಮಾತ್ರ ಇರುವಂಥದ್ದು. ಬಿಟ್ಟರೆ ಬೇರೆ ಕಡೆಗಳಲ್ಲಿ ಇಲ್ಲ ಅನ್ನುವಲ್ಲಿಗೆ ಆ ವರಾಹ ಪುರಾಣದ ಸುಮಾರಾದಂತಹ ಒಂದು ಸಾರಾಂಶ ಮುಗಿದು ಬಿಡ್ತದೆ. ಮತ್ತೆ ನಾಳೆಯ ದಿನದಿಂದ ಹಂತ ಹಂತವಾಗಿ ಆ ಎಲ್ಲ ಭಾಗಗಳನ್ನು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಟ್ಟಿಗೆ ನೋಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಪಾದರನ್ನು ಮತ್ತೆ ನಿಮ್ಮನ್ನೆಲ್ಲ ವಂದಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.